ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾನು ವಿದ್ಯಾ, ನಾನು ಲಲಿತಾ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ, ಹಾಡು ಹಾಡಲ, ಹೇಗೆ ತಿಳಿಸಲಿ ನನ್ನ ಎದೆಯ ತಳಮಳ, ಪತ್ರ ಬರೆಯಲ. ಅಂದಾಗೆ ಶ್ರೋತೃಗಳೇ, ಈ ಬಾರಿಯ ಪತ್ರಕಾರಂಜಿಗೆ ನಾವು ಕೊಟ್ಟಂತಹ ವಿಷಯ ನೀವು ನಿಮ್ಮ ಗುರುಗಳಿಂದ, ಶಿಕ್ಷಕರಿಂದ ಕಲಿತ ಆದರ್ಶ ಗುಣಗಳು ಅಂತ. ಸೆಪ್ಟೆಂಬರ್ 5ರಂದು ನಾವೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ಈ ವಿಷಯವನ್ನು ನಿಮಗೆ ಕೊಟ್ಟಿದ್ದೆವು. ನೀವು ನಿಮ್ಮ ಶಿಕ್ಷಕರನ್ನು, ಗುರುಗಳನ್ನು ನೆನಪಿಸಿಕೊಂಡು ಬರೆಯಿರಿ ಅಂತ ಹೇಳಿ. ನೋಡೋಣ ಯಾವ ರೀತಿ ಶಿಕ್ಷಕರನ್ನ, ಗುರುಗಳನ್ನ ಪತ್ರದ ಮೂಲಕ ನೆನಪಿಸಿಕೊಂಡಿದ್ದಾರೆ. ಹೌದು ಹೌದು. ಎಂದಿನಂತೆ ಸರದಿ ನಿಂದು ಲಲಿತಾ. ಸರಿ, ಪ್ರತಿ ಬಾರಿಯೂ ಬಂದಂತೆ ಈ ಬಾರಿಯೂ ಕೆಲವೊಂದು ಪತ್ರಗಳು ನಮ್ಮ ಕೈ ಸೇರಿವೆ. ಬಂದಂತ ಪತ್ರಗಳನ್ನ ಒಂದೊಂದಾಗಿ ಓದ್ತಾ ಹೋಗೋಣ. ಮೊದಲನೇ ಪತ್ರ ಯಾರ್ದಿದೆ? ಮೇಕೇರಿಯಿಂದ SK ಈಶ್ವರಿ ಅವರು ಬರೆದಂತಹ ಪತ್ರ ಇದೆ. ಇವರ ಪತ್ರಕ್ಕಾಗಿ ಸ್ವಾಗತವನ್ನ ಬಯಸೋಣ. ನನ್ನ ಕೈಯಲ್ಲಿ ಕೂಡ ಅವ್ರದ್ದೇ ಮತ್ತೊಂದು ಪತ್ರ ಇದೆ. ಸರಿ, ಮೊದಲಿಗೆ ನೀನು ಓದು ಅದನ್ನ. ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇವರಿಗೂ ನಮ್ಮ ನಮಸ್ಕಾರಗಳನ್ನ ತಿಳಿಸೋಣ. ಹೌದು. ಮುಂದುವರಿಸುತ್ತಾ ಬರೀತಾರೆ. ವಿದ್ಯೆ ಕಲಿಸಿದ, ಬುದ್ಧಿ ಹೇಳಿದ, ಉತ್ತಮ ಬದುಕು ರೂಪಿಸಿದ ಎಲ್ಲ ಗುರುಗಳನ್ನು ಗೌರವದಿಂದ ಸ್ಮರಿಸುತ್ತಾ, ಎಲ್ಲ ಗುರುಗಳಿಗೂ ಶುಭಾಶಯಗಳನ್ನು ಹೇಳುತ್ತಾ, ನನ್ನ ಕೆಲವು ಕಲಿಕೆಯಲ್ಲಿ ಗುರುಗಳಾಗಿ ಒದಗಿ ಬಂದ ಗುರುಗಳಿಗೆ ನಮನಗಳು. ಅವರ ನಮನಗಳು ಎಲ್ಲ ಗುರುಗಳಿಗೂ ತಲುಪಿರುತ್ತೆ ಅಂತ ಅನ್ಕೊಳ್ಳೋಣ. ಎಲ್ಲರೂ ರೇಡಿಯೋ ಕೇಳ್ತಾ ಇರ್ತಾರೆ. ಹೌದು. ಹೀಗೆ ಮುಂದುವರಿಸುತ್ತಾ ಬರೀತಾರೆ. ಶಾಲಾ ಶಿಕ್ಷಕಿಯಾಗಿ ಅಕ್ಷರ ಕಲಿಕೆಗೆ ಹೆಚ್ಚಿನ ಮಾರ್ಗದರ್ಶನ ಮಾಡಿದ ಭಾಗಮಂಡಲದ ತಣ್ಣಿಮಾನಿ ಶಾಲೆಯ ಟೀಚರ್ ಚಂದ್ರಕಲಾ ಇವರನ್ನು ನಾನು ನೆನೆಯದ ದಿನಗಳೇ ಇಲ್ಲ. ಕನ್ನಡ ಕಲಿಕೆಗೆ ದಾರಿ ತೋರಿಸಿದ್ದಷ್ಟೇ ಅಲ್ಲ, ಸಂಸ್ಕೃತಿಗೂ ಬೆಳಕಾದರು ಮತ್ತು ನನ್ನ ಬದುಕನ್ನು ಬದಲಿಸಿದ ಇವರು ಎಲ್ಲಿದ್ದರೂ ಸುಖವಾಗಿರಬೇಕು. ನನಗೆ ಹೊರಗಿನ ಪ್ರಪಂಚದ ಅರಿವು ಮೂಡಿಸಿ, ತಂದೆ ತಾಯಿಯರ ಮನವೊಲಿಸಿ, ಈಗ ಕೂಡ ಜಗದ ಜನಸಾಗರದೊಳಗೆ ಎಲ್ಲರಂತೆ ಜೀವಿಸಲು ದಾರಿ ತೋರಿಸಿದ ಗುರುಗಳಿವರು. ಯಾರು? ಚಂದ್ರಕಲಾ ಟೀಚರ್. ಅಕ್ಷರಗಳಿಲ್ಲದ ನನ್ನ ಮನಸ್ಸಿಗೆ ಅಕ್ಷರಗಳ ಆಸೆ ತುಂಬಿ, ಓದಲು ಬರೆಯಲು ಬೆಳಕು ಹಚ್ಚಿ ಮುಂದೆ ಸಾಗುವ ಧೈರ್ಯ ತುಂಬಿದ ಇವರನ್ನು ಮರೆಯುವಂತಿಲ್ಲ. ಸುಮಾರು ವರ್ಷಗಳ ನಂತರ ನಾನು ಸರ್ಕಾರಿ ಮುದ್ರಣಾಲಯದಲ್ಲಿ ಇರುವುದನ್ನು ಕಂಡು ಅವರು ತುಂಬ ಖುಷಿಪಟ್ಟರು. ಶಾಲೆ ಇಲ್ಲ, ತರಗತಿ ಇಲ್ಲ, ಕಲಿತದ್ದು ಅಕ್ಷರ ಮಾತ್ರ. ದೇವರು ಮನಸ್ಸು ಮಾಡಿದ್ದಾನೆ. ಈಗ ನೀನು ಸರ್ಕಾರಿ ಮುದ್ರಣಾಲಯದೊಳಗೆ ಕೆಲಸ ಮಾಡುತ್ತಿದ್ದೀಯ. ನೀನು ಪ್ರಯತ್ನಿಸಿ ಮುಂದೆ ಸಾಗಿದ್ದು ಕಂಡು ನನಗೆ ತುಂಬಾ ತುಂಬಾ ಸಂತೋಷವಾಗಿದೆ. ದೇವರು ನಿನ್ನೊಂದಿಗೆ ಸದಾ ಇರಲಿ ಎಂದು ಖುಷಿಯಿಂದ ಹೇಳಿದರು. ಅವರಿಗೆ ತುಂಬಾ ಖುಷಿಯಾಗಿದೆ. ಯಾರಿಗೆ? ಚಂದ್ರಕಲಾ ಟೀಚರ್ ಅವರಿಗೆ. ಹೌದು, ಅಕ್ಷರ ಕಲಿಸಿದ್ದಕ್ಕೆ, ಅವರು ಕಲಿಸಿದ್ದಕ್ಕೂ ಸಾರ್ಥಕ ಬದುಕನ್ನು ಇವರು ರೂಪಿಸಿದ್ದಕ್ಕೂ ತುಂಬಾ ಸಂತೋಷಪಟ್ಟರು ನೋಡಿ. ಹೌದು, ನಮಗೆ ಕೂಡ ಅವರ ಸಾಧನೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಹಾಗೆ ಚಂದ್ರಕಲಾ ಟೀಚರ್ ಅವರು ರೇಡಿಯೋ ಕೇಳ್ತಾ ಇದ್ರೆ ಅವರಿಗೆ ತುಂಬಾ ಖುಷಿಯಾಗುತ್ತೆ ಈಗ. ಹೌದು.
ಅವರ ಮುಂದುವರಿದ ಪತ್ರ ನನ್ನ ಕೈಯಲ್ಲಿದೆ ಅಂತ ಹೇಳಿದೆ ಅಲ್ವಾ. ಇದರಲ್ಲಿ ಬರೀತಾರೆ, ವಾಣಿ, ನನಗೆ ಆಂಗ್ಲ ಭಾಷೆಯ ಅಕ್ಷರ ಕಲಿಸಿದವರು ಭಾಗಮಂಡಲದ ಅಂಗನವಾಡಿ ಟೀಚರ್ ಶೋಭಾ ಅಕ್ಕ. ಇವರು ಕೆಲವೊಮ್ಮೆ ಭಾಗಮಂಡಲಕ್ಕೆ ಹೋದಾಗ ನನಗೆ ಸಿಕ್ಕಿ ಮಾತನಾಡಿ ಬರುತ್ತೇನೆ. ಮತ್ತೆ ಈಜು ತರಬೇತಿ ನೀಡಿದ ಗುರು ಎಂದರೆ ಮಂಗಳೂರಿನ ಸಿಂಧ್ಯಾ ಸರ್ ಮತ್ತು ಬೆಂಗಳೂರಿನ ರಜನಿ ಮೇಡಮ್. ಇವರಿಗೆ ಮಾತೂ ಬರಲ್ಲ, ಕಿವಿಯೂ ಕೇಳಿಸಲ್ಲ ಮತ್ತು ಇವರಿಗೆ ವಿದ್ಯುತ್ ತಗಲಿದ್ದರಿಂದ ಒಂದು ಕೈ ಇಲ್ಲ ಅಂತ ಬರೀತಾರೆ. ಆದರೆ ಇವರು ನನ್ನ ಮೆಚ್ಚಿನ ಈಜು ಶಿಕ್ಷಕಿ. ಈಗ ಇವರು ಡೆಲ್ಲಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಇನ್ನು ಕೆಲವು ತಿಂಗಳು ಕಾಲ ಕೊಳಲು ಕಲಿಕೆಗೆ ಗುರುಗಳಾದವರು ಮಡಿಕೇರಿಯ ತಮ್ಮಯ್ಯ ಅಣ್ಣನವರು. ಇನ್ನು ಅಚ್ಚು ಮೊಳೆ ಜೋಡಿಸುವ ತರಬೇತಿ ಖಾಸಗಿ ಮುದ್ರಣಾಲಯ, ಜಯನಗರ, ಬೆಂಗಳೂರು. ಇಲ್ಲಿ ಮುದ್ರಣ ತರಬೇತಿಯಲ್ಲಿ ಗುರುಗಳಾದ ಮೀನಾಕ್ಷಿ ರಾಜೇಶ್ವರಿ, ಮುಖ್ಯ ಗುರುಗಳು ಸತ್ಯನಾರಾಯಣ ಶೆಟ್ಟಿ ಸರ್. ಇವರು ಮುದ್ರಣಾಲಯದ ಗುರುಗಳು. ಎಲ್ಲರನ್ನೂ ಈಗ ನೆನಪಿಸುವ ಅವಕಾಶವನ್ನು ಮಾಡಿಕೊಟ್ಟ ವಾಣಿಗೆ ಧನ್ಯವಾದ ಅಂತ ಬರೀತಾರೆ. ಹಾಗೆ ಈ ಪತ್ರದಲ್ಲಿ ಬರೆದಿರುವ ಎಲ್ಲ ಗುರುಗಳನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಎಲ್ಲರಿಂದ ಕಲಿತ ಮತ್ತು ಅವರೆಲ್ಲ ಉತ್ತಮ ರೀತಿಯಲ್ಲಿ ಕಲಿಸಿರುವ ಪಾಠಗಳು ಇಲ್ಲಿ ತಂದು ನಿಲ್ಲಿಸಿದೆ ವಾಣಿ. ಇನ್ನು ಕೆಲವರನ್ನು ಬಿಟ್ಟು ಹೋಗಿದೆಯೋ ಏನೋ ಗೊತ್ತಿಲ್ಲ ಅಂತ ಇವರು ಈ ಪತ್ರದಲ್ಲಿ ಬರೆದಿದ್ದಾರೆ. ಇರಲಿ, ಇವರು ಎಲ್ಲ ಶಿಕ್ಷಕರನ್ನು ನೆನಪಿಸಿಕೊಂಡದ್ದುಂಟಲ್ಲ, ಆ ಶಿಕ್ಷಕರು ಕೇಳಿರ್ತಾರೆ. ಹೌದು, ಕೇಳಿದಾಗ ಅವರಿಗೂ ಒಂದು ಧನ್ಯತಾ ಭಾವನೆ ಉಂಟಾಗತ್ತೆ. ಯಾಕೆ ಕೇಳಿದ್ರೆ ತಾನು ಹೇಳಿಕೊಟ್ಟದ್ದನ್ನ ಸಾರ್ಥಕ ಬದುಕನ್ನು ಮುಂದುವರಿಸುತ್ತಾ ಹೋಗ್ತಾ ಇದ್ದಾರಲ್ಲ ಇವರು, ಅದಕ್ಕೋಸ್ಕರ. ಹಾಗೆಯೇ ಕೇವಲ ಇವರು ಕಲಿತದ್ದು ಮಾತ್ರ ಅಲ್ಲ, ಅದನ್ನ ಸಾರ್ಥಕಗೊಳಿಸಿದಾರಲ್ಲ, ಅದು ಬೇಕಾಗಿದ್ದು. ನಿಜ ಕೂಡ. ಎಲ್ಲ ಟೀಚರ್ಗಳು ಹೇಳಿಕೊಡೋದು ಎಲ್ಲ ಮಕ್ಕಳಿಗೂ ಒಂದೇ ತರ ಹೇಳಿಕೊಡ್ತಾರೆ. ಅದನ್ನ ಆ ಮಗು ಆಗಲಿ ವಿದ್ಯಾರ್ಥಿ ಆಗಲಿ ಯಾರೇ ಆಗಲಿ ಮನನ ಮಾಡಿಕೊಂಡು ಅದರಲ್ಲಿ ಮುಂದುವರಿಯೋದುಂಟಲ್ಲ, ಅದು ಗುರುಗಳಿಗೆ ತುಂಬಾ ಹಿತ ಎನಿಸುತ್ತೆ. ಹೌದು. ಇನ್ನೊಂದು ಮಾತನಲ್ಲಿ ಸೇರಿಸಬಹುದು ಲಲಿತಾ, ಅಕ್ಷರ ಕಲಿತ್ರೆ ಮಾತ್ರ ಅದು ಒಂದು ವಿದ್ಯೆ ಅಂತ ಆಗೋದಿಲ್ಲ. ಗುರುಗಳು ಅಂತ ಹೇಳಿ ನಾವು ಏನ್ ಕರಿತೇವೆ, ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಏನು ಕಲಿಸ್ತಾರೆ ಅವರೆಲ್ಲ ನಮ್ಮ ಗುರುಗಳೇ ಆಗಿರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಈಶ್ವರಿ ಅವರು. ಅದೇ ಅವರ ಸಾರ್ಥಕತೆ ಉಂಟಲ್ಲ, ಅದು ಕೇವಲ ಅಕ್ಷರದಿಂದ ಅಲ್ಲ, ಅವರ ಜೀವನದ ಸಾರ್ಥಕತೆ ಇರ್ಬೋದು, ಸಂಸ್ಕೃತಿ ಇರ್ಬೋದು. ಹೌದು, ಎಲ್ಲ ಜೀವನದ ಆಗು ಹೋಗುಗಳು ಕೂಡ ಅದೊಂದು ರೀತಿಯಲ್ಲಿ ಕಲಿತ ಪಾಠವೇ. ಹೌದು, ನಿಜ ಕೂಡ. ಇವರ ಈ ಅಭಿಪ್ರಾಯಗಳಿಗಾಗಿ ಇವರ ಪತ್ರಕ್ಕೆ ಧನ್ಯವಾದಗಳನ್ನ ಹೇಳೋಣ. ಈಗ ಮುಂದಿನ ಪತ್ರ ಯಾರ್ದಿದೆ? ಹುಲಿತಾಳದಿಂದ ಭಾಗೀರಥಿಯವರು ಬರೆದಂತಹ ಪತ್ರ ಇದೆ. ಅವರದ್ದೇ ಪತ್ರ ನಿನ್ನ ಕೈಯಲ್ಲೂ ಇನ್ನೊಂದಿದೆ ಕಾಣುತ್ತೆ. ಹೌದು, ನೀನು ಓದಿದ ನಂತರ ನಾನಿದನ್ನು ಓದ್ತೇನೆ. ಸರಿ, ಏನಿದೆ ಇದರಲ್ಲಿ? ಪತ್ರವನ್ನು ಆರಂಭಿಸ್ತಾ ಇದ್ದಾರೆ ಹೀಗೆ: ಮಾನ್ಯರೇ ಅಂತ ಎಲ್ಲರಿಗೂ ಸೇರಿಸಿ ಹೇಳಿದ್ದಾರೆ. ಎಂದಿನ ಶೈಲಿಯಲ್ಲಿ ಬರೆದಿದ್ದಾರೆ. ಶಿಕ್ಷಕರ ದಿನಾಚರಣೆಯ ದಿನದಂದು ನಾನು ಭಾಗೀರಥಿ ಮೊದಲೊಂದಿಪೆ ನಿನಗೆ ಗಣನಾಥ ಎಂಬ ಭಜನೆಯೊಂದಿಗೆ ದಿನದ ಶುಭಾರಂಭವನ್ನು ಮಾಡಬೇಕು ಎಂದು ಕಲಿಸಿದ ಅಬ್ಬೆಗೆ ಸಂಸ್ಕೃತ ಭಾಷೆ ಸಾಹಿತ್ಯಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಿದ ಅಪ್ಪ ಅವರಿಗೆ ಮೊದಲಿನ ವಂದನೆಯನ್ನು ಸಲ್ಲಿಸುತ್ತೇನೆ. ಶಾಲಾ ಕಾಲೇಜುಗಳಲ್ಲಿ ಓದುತ್ತಿದ್ದಾಗ ಪಾಠ ಮಾಡಿದ ಶಿಕ್ಷಕರಲ್ಲಿ ಅನೇಕರು ಮನದಲ್ಲಿ ನೆಲೆ ನಿಂತಿದ್ದಾರೆ. ಶಿಸ್ತುಗಾರ ನಾರಾಯಣ ಮಾಸ್ಟ್ರು ಡ್ರಿಲ್ ಕಲಿಸುತ್ತಿದ್ದ, ಅಂದರೆ ಇತ್ತೀಚೆಗೆ ನಾವು ಹೇಳುವ ಹಾಗೆ PT ಮಾಸ್ಟ್ರು, ಅಬ್ರಹಾಂ ಮಾಸ್ಟ್ರು, ಯಕ್ಷಗಾನ ಕಲಾವಿದರಾದ ಹಾಸ್ಯಗಾರ ಮಾಸ್ಟ್ರು ಪ್ರಭಾವ ಬೀರಿದ್ದಾರೆ. ಹೆಸರು ಬರಲಿಲ್ಲ ಅವರು. ಹೌದು. 1964ರಲ್ಲಿ ಕಾಲೇಜು ಸೇರಿದಾಗ ಪ್ರೊಫೆಸರ್ ವಿ ಸೀತಾರಾಮಯ್ಯನವರ ಗುರುತ್ವದಲ್ಲಿ ಕನ್ನಡದಲ್ಲಿ ಲೇಖನಗಳನ್ನು ಪದ್ಯಗಳನ್ನು ಬರೆದು ಆಳವಾಗಿ ಅಧ್ಯಯನ ಮಾಡಿದೆ. ಪ್ರಖ್ಯಾತ ಕನ್ನಡ ಪತ್ರಿಕೆಗಳು ನನಗೆ ಅವಕಾಶ ನೀಡಿದವು. ಅಷ್ಟೇ ಪ್ರಮುಖ ಶಿಕ್ಷಕರು ಅಂದರೆ ನಮ್ಮ ವೇದಕಾಲೀನ ಸಾಹಿತ್ಯ ಹಾಗೂ ಪರಂಪರೆ, ಭಗವದ್ಗೀತೆಯಂತಹ ಒಂದೊಂದು ಆಕರವು ಜೀವನವನ್ನು ಸಾರ್ಥಕತೆಯತ್ತ ಒಯ್ಯುತ್ತದೆ. ಕಣ್ಣು, ಕಿವಿ, ಮನಸ್ಸನ್ನು ತೆರೆದಿಟ್ಟುಕೊಂಡರೆ ನಿತ್ಯ ನೂತನ ಪ್ರಕೃತಿಯೇ ಗುರುವಾಗುತ್ತದೆ. ಸುತ್ತಮುತ್ತಣ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ರೀತಿಯಲ್ಲಿ ಪಾಠ ಮಾಡುತ್ತವೆ. ಫೂಲೋಂಸೆ ನಿತ್ ಹಸನಾಸಿಖೋ ಚೌರೋಂಸೆ ನಿತ್ ಗಾನ, ಅಂದರೆ ಹೂವಿನ ಹಾಗೆ ನಿತ್ಯವೂ ನಗುವುದನ್ನು ಕಲಿ, ಹಾಗೆ ದುಂಬಿಯ ಹಾಗೆ ನಿತ್ಯವೂ ಹಾಡುವುದನ್ನು ಕಲಿ ಅಂತ. ಹೌದು. ಈ ಎಲ್ಲ ಆಯಾಮಗಳಲ್ಲಿ
ಗುರುಸ್ಥಾನದಲ್ಲಿರುವ ಸಕಲರಿಗೂ ನನ್ನ ನಮನಗಳು, ಭಾಗೀರಥಿ ಹುಲಿತಾಳ ಅಂತ ಬರೆದಿದ್ದಾರೆ. ಅವರ ಈ ಪತ್ರವನ್ನು ಓದಿದಾಗ ಕೇಳಿದಂತಹ ಎಲ್ಲ ಗುರುಗಳಿಗೂ ಖುಷಿಯಾಗಿರುತ್ತೆ. ಅವರಿಗೆಲ್ಲ ಅವರು ಸಲ್ಲಿಸಿರುವಂತಹ ಅಭಿನಂದನೆಗಳು ಸಲ್ಲುತ್ತೆ ಅಂತ ನಾವು ತಿಳಿಸೋಣ. ಹೌದು, ಅವರದ್ದೇ ಇನ್ನೊಂದು ಪತ್ರ ನಿನ್ನ ಕೈಯಲ್ಲಿದೆ ಅಲ್ಲ ವಿದ್ಯಾ? ಹೌದು, ಇದರಲ್ಲಿ ಒಂದು ಕವನವನ್ನು ಬರೆದಿದ್ದಾರೆ. ಪಾಠ ಅಂತ ಹೇಳಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಕವನ ಹೀಗಿದೆ. ಹರಿಯುತ್ತಿರುವ ತೋಡ ಜಲವನ್ನು ಹುಡುಗಿ ನೋಡುತ್ತ ನಿಂತಳು, ಜುಳು ಜುಳು ಹರಿವ ಒಲವ ಕಂಡು ಕಣ್ತುಂಬಿಸಿಕೊಂಡಳು. ನೀರು ಹರಿಯಿತು, ಬಂಡೆ ಹತ್ತಿತು, ಧುಮುಕಿ ಮತ್ತೆ ಹರಿಯಿತು, ನಿಲ್ಲದೇನೆ ಓಡಿತು. ಅತ್ತ ಇತ್ತ ನೋಡಲಿಲ್ಲ, ಪಕ್ಷಿ ಕಲರವ ಕೇಳಲಿಲ್ಲ. ಹರಿದೆ ಹರಿಯಿತು, ಹರಿದೆ ಹರಿಯಿತು, ಗಮ್ಯದತ್ತ ಸಾಗಿತು, ಸಾಗರ ಗಮನವ ಗೈದಿತು. ನೀನೂ ನಡೆ ಲಕ್ಷ್ಯದತ್ತಲೇ ಹಾಕು ಹೆಜ್ಜೆ, ಆಗಲೇ ಸಾಧಿಸಬಲ್ಲೆ ನೀ ನಿನ್ನ ಗುರಿಗಳನ್ನು, ಲೋಕಹಿತವನು ಎಂದು ಪಾಠವ ಮಾಡಿತು. ಗುರುಸ್ಥಾನದಿ ನೀಡಿತು, ಕೈ ಮುಗಿದಳು ಹುಡುಗಿ, ತೋಡಿನ ಜಲಕ್ಕೆ ನಾನು ಕೃತಜ್ಞೆ ಎಂದಳು ಅಂತ ಕವನವನ್ನು ಬರೆದಿದ್ದಾರೆ. ಹೌದು, ನೀರು ಹೇಗೆ ಮುಂದೆ ಮುಂದೆ ಹರಿತಾ ಸಾಗುತ್ತಾ ಇದೆ, ಹಾಗೆ ಮಗು ನೀನು ಕೂಡ ಯಾವುದೇ ಛಲ ಬಿಡದೆ ನಿನ್ನ ಸಾಧನೆಯಲ್ಲಿ ಮುಂದೆ ಸಾಗುತ್ತಾ ಇರುವಂತ ಪಾಠವನ್ನು ಹೇಳಿತ್ತು. ಇದಕ್ಕೆ ಮಗುವಿಗೆ ನೀರಿನ ಪಾಠ. ಹೌದು, ನಾನು ತಿಳ್ಕೊಂಡದ್ದು ಹಾಗೆ, ಇನ್ನು ನಿಗೂಢಾರ್ಥ ಬೇರೆ ಇರಬಹುದು. ಹೌದು, ಇಲ್ಲಿ ಹುಡುಗಿ ಕೈ ಮುಗಿತಾ ಇದ್ದಾಳೆ. ಯಾರಿಗೆ? ನೀರಿಗೆ. ನೀರು ಗುರುವಿನ ಸ್ಥಾನವನ್ನ ತುಂಬಿದೆ. ಇಲ್ಲಿ ಗುರುಸ್ಥಾನದಿ ನೀಡಿತು ಅಂತ ಬರೆದಿದ್ದಾರಲ್ವಾ? ಅದೇ ಒಂದು ಸಾಲನೆ ಬರೆದಿದ್ದಾರೆ. ಹಾಗೆ ನಾನು ಅದೇ ರೀತಿ ಅರ್ಥ ಮಾಡಿಕೊಂಡೆ. ಇನ್ನೂ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಪರಿವೆಯೂ ಇರಬಹುದು. ಹೌದು, ನಿಜವಾಗಿ ಈ ಪಾಠ ಜೀವನ ಪಾಠ ಅಂತ ನಾವು ಅರ್ಥೈಸಿಕೊಂಡಿದ್ದೇವೆ. ಬಹುಶಃ ಇದರ ಒಳಾರ್ಥ ನಿಗೂಢಾರ್ಥ ಕೂಡ ಇದೆ ಅಂತ ನಾವು ಅಂದುಕೊಳ್ಳೋಣ. ನೀರು ಹೇಗೆ ಹರಿತಾ ಹರಿತಾ ನಿರಂತರವಾಗಿ ಸಾಗ್ತಾ ಇರುತ್ತೆ, ಅದು ಸಮುದ್ರವನ್ನು ಸೇರುತ್ತೆ. ಹೌದು, ಅದೇ ಅದ್ರ ಗುರಿ ಅಲ್ಲಿಗೆವರೆಗೆ ಸಾಗ್ತಾ ಇರುತ್ತೆ. ಹಾಗೆ ಈ ಮಗು ಕೂಡ ಅವರ ಕರ್ತವ್ಯದಲ್ಲಿರ್ಬೋದು ಅಥವಾ ಓದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು, ಆ ಗುರಿಯನ್ನು ಎಲ್ಲಿ ತಲುಪಬೇಕು ಅಂತ ಒಂದು ಇರುತ್ತಲ್ಲ, ಆ ಸಾಧನೆಯನ್ನು ಮುಂದುವರಿಸ್ತಾ ಇರು ಅಂತ ಹೇಳುವ ಒಂದು ಪಾಠ. ಹೌದು, ಹಾಗೆ ಎಲ್ರಿಗೂ ಕೂಡ ಇದು ಪಾಠವೇ. ಎಲ್ರೂ ಕೂಡ ಒಂದು ಗುರಿಯನ್ನು ಇಟ್ಟುಕೊಂಡು ಸಾಗಬೇಕು. ಆ ಗುರಿಯನ್ನ ತಲುಪುವೆಡೆಗೆ ಅವರ ಗಮನವನ್ನ ಹರಿಸಬೇಕು ಅಂತ ಹೇಳುವಂಥದ್ದು ಉತ್ತಮವಾದ ಒಂದು ಕವನ. ಇದು ವಿಷಯಕ್ಕೆ ಪೂರಕವಾದಂತ ಕವನ, ಸಂದರ್ಭಕ್ಕೆ ಪೂರಕವಾಗಿ ಬರೆದಿದ್ದಾರೆ. ಇವರ ಈ ಪತ್ರಗಳಿಗಾಗಿ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಪತ್ರ ಯಾರ್ದಿದೆ? ಭಾಗಮಂಡಲ ತಾವೂರಿನಿಂದ ಬಾರಿಕೆ ವೆಂಕಟರಮಣ ಅವರು ಬರೆದಿರುತ್ತಾರೆ. ಅವರು ವಿಷಯಕ್ಕೆ ಪೂರಕವಾಗಿ ಲೇಖನವನ್ನು ಬರೆದಿದ್ದಾರೆ. ಇವರು ಪತ್ರವನ್ನು ಓಂ ಶಾಂತಿ ಅಂತ ಆರಂಭಿಸಿದ್ದಾರೆ. ಗುರುಗಳಿಗೆಲ್ಲ ನಮಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಗುರುಗಳಿಗೂ ನಮಸ್ಕಾರ ಅಂತ ಆರಂಭದಲ್ಲಿ ತಿಳಿಸಿದ್ದಾರೆ. ಮೊದಲು ಮಾತೃಗುರುವೇ ನಮಃ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಮಾನವನಾಗೋಣ ನಾವೆಲ್ಲ ಮಾನವರಾಗೋಣ, ಮಾನವರಾಗಿ ವಿಶ್ವ ಮಾನವರಾಗೋಣ, ನಮ್ಮೆಲ್ಲರ ಮೊದಲ ಗುರು ನಮ್ಮ ಜನ್ಮದಾತೆ ತಾಯಿ. ಹೌದು, ವಿದ್ಯೆಯಲ್ಲಿ ಮೊದಲ ಅಕ್ಷರದ ಸ್ಥಾನ ಆ, ಅದರಿಂದಲೇ ಆರಂಭವಾದ ಅಮ್ಮ, ನಂತರ ಅಪ್ಪ. ಹೌದು, ಜೀವನದಲ್ಲಿ ಮುಂದುವರಿದ ಭಾಗ ಶಾಲೆ, ಜ್ಞಾನ ದೇಗುಲ. ಹೌದು, ನನಗೆ ಜ್ಞಾನ ನೀಡಿದ ಶಾಲೆಗಳು ಪ್ರಾಥಮಿಕ ಶಾಲೆ ಭಾಗಮಂಡಲ, ಹಾಗೆ ಕಾವೇರಿ ಮಾತೆಯ ಹುಟ್ಟೂರು. ಅದರಲ್ಲಿ ಜ್ಞಾನ ನೀಡಿದ ಗುರುಗಳಾದ, ಇಲ್ಲಿ ಎಲ್ಲ ಅವರ ಗುರುಗಳ ಹೆಸರನ್ನು ಬರೆದಿದ್ದಾರೆ. ಆದರೆ ಬರಹ ಸ್ಪಷ್ಟವಾಗಿ ಇಲ್ಲದ ಕಾರಣ ಅವುಗಳನ್ನು ಓದುವುದಕ್ಕೆ ಕಷ್ಟ ಆಗ್ತಾ ಇದೆ. ಆದಷ್ಟು ಪ್ರಯತ್ನಪಟ್ಟು ಓದ್ತೇನೆ. ಗುರುಗಳಾದ ಸರ್ವಶ್ರೀ ನಾರಾಯಣ, ನೀಲಮ್ಮ, ವೆಂಕಟರಾವ್, ದಂಡಿನ ಸುಬ್ಬಯ್ಯ, ಬೆಳ್ಳಿಯಪ್ಪ, ಶ್ರೀ ಶಂಕರನಾರಾಯಣ, ಟಿ ನಾರಾಯಣ, ಸೋಮಯ್ಯ, ಹೀಗೆ ಗುರುಗಳ ಹೆಸರನ್ನು ನೆನಪಿಸಿಕೊಂಡಿದ್ದಾರೆ. ವಿದ್ಯೆಯೊಂದಿಗೆ ಕೃಷಿ ಚಟುವಟಿಕೆ, ಪಶುಪಾಲನೆ, ಪ್ರಕೃತಿ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳುವಿಕೆ. ಪ್ರತಿಯೊಬ್ಬ ಗುರುಗಳು 4 ಗೋಡೆಗಳ ಮಧ್ಯೆ
ತಮ್ಮ ಉತ್ತಮ ನಾಗರಿಕ ಪ್ರಜೆಗಳನ್ನಾಗಿ ಮಕ್ಕಳನ್ನು ಮಾಡಿರುತ್ತಾರೆ. ಹ್ಮ್ ಅಂತೆಯೇ ಹೈಸ್ಕೂಲ್ ಪ್ರಾಂಶುಪಾಲರಾದ ಗೋಪಾಲ್ ತನ್ನ ಅನುಭವಗಳನ್ನು ಜ್ಞಾನದ ಮೂಲಕ ನೀಡಿದ್ದಾರೆ ಅಂತ ಹೇಳ್ತಾರೆ. ಹ್ಮ್ ಅಂತೆಯೇ ಜೇನು ಸಾಕಣೆಯಲ್ಲಿ ಸ್ವಾಮೀಜಿಯವರು ಬೇರೆ ಬೇರೆ ಗುರುಗಳು ಅವರ ಜೀವನದ ಅನುಭವವನ್ನು ಹೇಳಿಕೊಂಡು ಜೇನು ಸಾಕಣೆಯನ್ನು ತಿಳಿಸಿರುತ್ತಾರೆ. ಈ ಜೇನು ಸಾಕಾಣಿಕೆಯು ಇವರ ಜೀವನದಲ್ಲೂ ಆದಾಯವನ್ನು ಗಳಿಸಲು ಪ್ರೇರೇಪಣೆ ನೀಡಿರುತ್ತದೆ ಅಂತ ಹೇಳ್ತಾರೆ. ಹ್ಮ್ ಇನ್ನು ನ್ಯಾಯಾಲಯದಲ್ಲಿ ಪೂಜ್ಯ ಪಿ.ಬಿ. ಕುಶಾಲಪ್ಪ ಇವರನ್ನು ಮರೆಯುವಂತಿಲ್ಲ, ಇವರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಂತಲೂ ಹೇಳ್ತಾ ಇದ್ದಾರೆ. ಹ್ಮ್ ಇನ್ನು ನನಗೆ ಬೇರೆ ಬೇರೆ ವಿಷಯಗಳಲ್ಲಿ ಜ್ಞಾನ ನೀಡಿದ ನನ್ನ ಪ್ರೀತಿಯ ವಾಣಿ ರೇಡಿಯೋ ಬಳಗವನ್ನು ಮರೆಯುವಂತಿಲ್ಲ. ಹ್ಮ್ ನನ್ನ ಜೀವನಕ್ಕೆ ಮಾರ್ಗದರ್ಶಕಗಳಾದ ಜೇನುದುಂಬಿಗಳನ್ನು ಎಂದೂ ಮರೆಯುವಂತಿಲ್ಲ. ಹಾಗೆಯೇ ನನ್ನ ಮನಸ್ಸಿಗೆ ನೆಮ್ಮದಿ ನೀಡಿದ ಸರ್ವ ಗುರುಗಳಿಗೂ ನಮಸ್ಕಾರ ಅಂತ ಪತ್ರವನ್ನು ಮುಗಿಸ್ತಾ ಇದ್ದಾರೆ. ಅವರಿಗೆಲ್ಲ ಅವರು ಸಲ್ಲಿಸಿರುವಂತಹ ಅಭಿನಂದನೆಗಳು ಸಲ್ಲುತ್ತೆ ಅಂತ ನಾವು ತಿಳಿಸೋಣ. ಹೌದು, ಈಗ ಹಾಡಿನ ತುಣುಕೊಂದನ್ನ ಕೇಳೋಣ. ಆಯಿತು. ಗುರುವೇ ದೈವ ಮನೆಯೇ ಗುಡಿಯು, ಗುರುವೇ ದೈವ ಈ ಮನೆಯೇ ಗುಡಿಯು, ಗುಡಿಯಲ್ಲಿ ಸೇವೆ ಮಾಡುವೆ. ಬೆಳಗಾಗಿ ಗುರುವನ್ನು ನೆನೆದು ದಿನವೆಲ್ಲ ಒಲವಿಂದ ದುಡಿದು, ಬೆಳಗಾಗಿ ಗುರುವನ್ನು ನೆನೆದು ದಿನವೆಲ್ಲ ಒಲವಿಂದ ದುಡಿದು, ಗುರು ಪೂಜೆ ನಾನು ಮಾಡುವೆ. ಮನದಾಸೆ ಪೂರ್ತಿ ಮಾಡುವೆ, ಮನದಾಸೆ ಪೂರ್ತಿ ಮಾಡುವೆ. ತಕ್ಕ ಧಿಮ್ಮೆ ತಕ್ಕ ಝುಣ್ಣು ತಕ್ಕ ಧಿನ್ನ ತಂ ತರಿಕೆಟ 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 ತರಿಕೆಟ. ತಕ್ಕ ತಕ್ಕೆ ತಕ್ಕ ಝಂ ತಕ್ ಧೀಂ ತಕ್ಕ ತಕ್ಕೆಟ ತಕ್ ಝಂ. ಗುರು ಆಡೋ ಮಾತೆಲ್ಲ ನನಗಿನ್ನು ವೇದ, ಸವಿಜೇನ ಹೊಳೆಯಂತೆ ಗುರುವಾದ್ಯನಾದ. ಗುರು ಆಡೋ ಮಾತೆಲ್ಲ ನನಗಿನ್ನು ವೇದ, ಸವಿಜೇನ ಹೊಳೆಯಂತೆ ಗುರುವಾದ್ಯನಾದ. ಗುರು ಹೆಜ್ಜೆ ಇಟ್ಟಲ್ಲಿ ಬಿರಿದಂತೆ ಹೂವು, ಗುರು ಹೆಜ್ಜೆ ಇಟ್ಟಲ್ಲಿ ಬಿರಿದಂತೆ ಹೂವು. ಆ ದೈವ ಒಲಿದಾಗ ನನಗಿಲ್ಲ ನೋವು. ಇದು ನನ್ನ ಬಹುಜನ್ಮ ಪುಣ್ಯ, ನಿಜದಲ್ಲಿ ನಾನಿಂದು ಧನ್ಯ. ಬಾಳಲ್ಲಿ ಅರ್ಥ ಮೂಡಿದೆ, ರಂಗಾದ ಕನಸು ನೋಡಿದೆ. ಈಗ ಪತ್ರ ಕಾರಂಜಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇವತ್ತಿನ ವಿಷಯ ನೀವು ನಿಮ್ಮ ಗುರುಗಳಿಂದ ಶಿಕ್ಷಕರಿಂದ ಕಲಿತಂತ ಆದರ್ಶ ಗುಣಗಳು ಅಂತ ಹೇಳಿ. ಮುಂದಿನ ಪತ್ರ ಯಾರ್ದಿದೆ? ಬೇಂಗೂರು ಗ್ರಾಮದಿಂದ ಗಿರಿಜಾ ಪಿ ಅವರು ಬರೆದಂತಹ ಪತ್ರ ಇದೆ. ಇವರ ಪತ್ರಕ್ಕಾಗಿ ಸ್ವಾಗತವನ್ನ ಹೇಳೋಣ. ಏನ್ ಬರೆದಿದ್ದಾರೆ? ಗುರುಗಳ ಬಗ್ಗೆ ನನ್ನ ಅನಿಸಿಕೆ ಅಂತ ಆರಂಭದಲ್ಲಿ ಹಾಗೆ ಒಂದು ಶೀರ್ಷಿಕೆಯನ್ನೇ ಕೊಟ್ಟಿದ್ದಾರೆ. ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಗಿರಿಜಾ ಬೇಂಗೂರು ಗ್ರಾಮ ಪಂಚಾಯಿತಿ ಗ್ರಂಥಾಲಯದಿಂದ ಬರೆಯುವಂತಹ ಪತ್ರ. ಎಂದಿನಂತೆ ಬರೆದಿದ್ದಾರೆ ಇವರು. ಗುರು ಎಂದರೆ ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿಸಲು, ವ್ಯಕ್ತಿತ್ವವನ್ನು ರೂಪಿಸುವ, ಜ್ಞಾನಾರ್ಜನೆಗೆ ದಾರಿ ತೋರುವ ಮತ್ತು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೆಯಲು ಮಾರ್ಗದರ್ಶನ ನೀಡುವ ಅವಿಭಾಜ್ಯ ಶಕ್ತಿ ಅಂತ ಗುರುವಿನ ಬಗ್ಗೆ ಬರೆದಿದ್ದಾರೆ. ನಿಜ. ಕುಂಬಾರನು ಮಣ್ಣಿನಿಂದ ಮಡಕೆ ಮಾಡುವಂತೆ ಶಿಕ್ಷಕರು ಕೇವಲ ಶಿಕ್ಷಣವನ್ನು ಅಷ್ಟೇ ನೀಡದೆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. ಅಂತಹ ಶಿಕ್ಷಕರಲ್ಲಿ ನಮ್ಮ ಜಾನಕಿ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರುಗುಂದದಲ್ಲಿ ಓದುತ್ತಿರುವಾಗ ಗಣಿತದಲ್ಲಿ ಕೊಟ್ಟ ಪೆಟ್ಟು ಈಗ ಶಿಲೆಯಾಗಿ ಬದಲಾವಣೆಯಾಯಿತು.
ನನಗೆ ಅಂತ ಬರೀತಾರೆ. ಆಗ ಸಿಕ್ಕಿದ ಒಂದು ಪೆಟ್ಟು ಶಿಲೆಯಾಯಿತು. ಎಷ್ಟು ನೆನಪು ನೋಡಿ. ಕೇವಲ ಪಠ್ಯಪುಸ್ತಕದ ಜ್ಞಾನವನ್ನಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟ ದಯಾನಂದ ಸರ್ ಹಾಗೂ ಕವಿತಾ ಮೇಡಮ್ ಅವರು ಬೆಟ್ಟಗೇರಿ ಶಾಲೆಯಲ್ಲಿ ಕಲಿಸಿದ ಪಾಠ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವ ಜ್ಯೋತಿಯಾಗಿದೆ. ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳು. ಅವರಿಗೆ ತಲುಪಿರುತ್ತೆ ರೇಡಿಯೋ ಕೇಳ್ತಿದ್ರೆ. ಆಗಲಿ, ಮನಸಾರೆ ಅಷ್ಟು ಕೋಟಿ ಕೋಟಿ ನಮನ ಅಂತ ಹೇಳಿದರೆ ಅದುವೇ ಧನ್ಯತಾ ಭಾವನೆಯಿಂದ ತಲುಪುತ್ತೆ. ಖಂಡಿತ. ಜ್ಞಾನ ಮತ್ತು ಸ್ವಯಂ ಸಾಕ್ಷಾತ್ಕಾರದ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳನ್ನು ಮುನ್ನಡೆಸಿ ಅವರನ್ನು ಅವರ ಕಾಲಿನ ಮೇಲೆ ನಿಲ್ಲುವಂತೆ ನನ್ನ ಜೀವನಕ್ಕೊಂದು ಅರ್ಥ ಕಲ್ಪಿಸಿ ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳಲು ಧೈರ್ಯ ತುಂಬಿದ ನನ್ನ ಕಾಲೇಜಿನ ನಂಜುಂಡ ಸರಿಗೆ ತಮ್ಮ ಜ್ಞಾನ ಭಂಡಾರವನ್ನು ಧಾರೆ ಎರೆದು ನಾನು ಒಂದು ಉತ್ತಮ ಗ್ರಂಥಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸಲು ಸಮಾಜಕ್ಕೆ ಕೊಡುಗೆ ನೀಡಿದ ಎಲ್ಲ ಗುರುವೃಂದದವರನ್ನು ಸ್ಮರಿಸುತ್ತಾ ನನ್ನ ಕಲಿಕೆಗೆ ಅಡಿಪಾಯವಾದ ನನ್ನ ಎಲ್ಲ ಗುರುಗಳಿಗೆ ವಂದಿಸಿ ಗೌರವಿಸುತ್ತಾ ಎಲ್ಲ ಶಿಕ್ಷಕರಿಗೂ ಅನಂತ ಧನ್ಯವಾದಗಳು ಎಂದು ಹೇಳುತ್ತಾ ನನ್ನ ಪತ್ರವನ್ನು ಮುಗಿಸುತ್ತೇನೆ ಅಂತ ಗಿರಿಜಾ ಪಿಪಿಯವರು ಅವರ ಎಲ್ಲ ಶಿಕ್ಷಕರನ್ನು ಮನಸಾರೆ ನೆನಪಿಸಿಕೊಂಡು ಅವರಿಗೆಲ್ಲ ಧನ್ಯತಾ ಭಾವನೆಯಿಂದ ನಮಸ್ಕಾರವನ್ನು ತಿಳಿಸಿದ್ದಾರೆ. ಅವರ ಧನ್ಯತಾ ಭಾವದ ನಮಸ್ಕಾರಗಳು ಅವರ ಎಲ್ಲ ಶಿಕ್ಷಕರಿಗೂ ತಲುಪಿರುತ್ತೆ ಅಂತ ಹೇಳ್ತಾ ಅವರ ಪತ್ರಕ್ಕಾಗಿ ನಾವು ಕೂಡ ಧನ್ಯವಾದಗಳನ್ನ ಹೇಳುವ ಉತ್ತಮ ಸಾಲುಗಳನ್ನ ಬರೆದಿದ್ರು ಗಿರಿಜಾ ಪಿಪಿ ಅವರು. ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಯಾರದ್ದು? ಚೇರಂಬಾಣೆ ವಾಣಿ ಚಂಗೋಮ್ಮಯ್ಯ ಅವರದ್ದಲ್ಲ? ಹೌದು, ಖಂಡಿತವಾಗಿ. ಇದು ಕೊಳಗದಾಳು ಗ್ರಾಮ ಚೇರಂಬಾಣೆಯಿಂದ ಚೀರಮ್ಮನ ವಾಣಿ ಚಂಗುವಮ್ಮಯ್ಯ ಅವರು ಬರೆದಂತ ಪತ್ರ. ಚಿತ್ರ ನೋಡಿದಾಗ ನಿನ್ಗೆ ಗೊತ್ತಾಗಿದೆ. ಹೌದು, ನೀನು ಪತ್ರ ಓದೋಕೆ ಅಂತ ಹೀಗೆ ಹಿಡಿದಾಗ ಅದರ ಹಿಂಬದಿ ನನಗೆ ಕಾಣಿಸುತ್ತೆ. ಆಗ ಅದರಲ್ಲಿ ಚಿತ್ರ ಕಂಡಿತ್ತು. ಹೌದು, ಚಿತ್ರವನ್ನ ಅಂಟಿಸಿ ಅದಕ್ಕೆ ಬಣ್ಣವನ್ನ ತುಂಬಿ ಕಳಿಸಿದ್ದಾರೆ ಇವರು. ಸೊಗಸಾದ ಚಿತ್ರ. ಇದರಲ್ಲಿ ಅವರು ವಿಷಯಕ್ಕೆ ಪೂರಕವಾಗಿ ಒಂದು ಲೇಖನವನ್ನೇ ಬರೆದು ಕಳಿಸಿದ್ದಾರೆ. ನನ್ನ ಆತ್ಮೀಯ ಪ್ರೀತಿಯ ಬಾನುಲಿ ಗೆಳತಿಗೆ ನನ್ನ ಸ್ವಾಗತ ಅಂತ ಇವರು ಹೇಳಿದ್ದಾರೆ. ಆಗ್ಲಿ, ಇವರ ಪತ್ರಕ್ಕೂ ಸ್ವಾಗತವನ್ನು ಹೇಳುವ. ಹೌದು, ನಮಗೆ ಗುರಿ ಇರಬೇಕು, ಹಾಗೆ ನಮ್ಮ ಗುರಿಗಳ ಹಿಂದೆ ಒಬ್ಬ ಗುರುಗಳಿರ್ಬೇಕು ಅಂತ ಬರೀತಾರೆ. ನನಗೆ ನನ್ನ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಎನ್ನುವಂತೆ ನನ್ನ ಜೀವನ ಸಾಗಿ ಹೋಗಿದೆ. ಅಂದರೆ ನಾನು ದಿವ್ಯಾಂಗಳಾಗಿದ್ದಕ್ಕೆ ಶಾಲೆಗೆ ಹೋಗಿ ವಿದ್ಯೆ ಕಲಿಯಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಮನೆಯಲ್ಲಿಯೇ ನನ್ನ ಸ್ವ ಇಚ್ಛೆಯಿಂದ ವಿದ್ಯೆ ಕಲಿತು ಒಬ್ಬಳು ಚಿಕ್ಕ ಸಾಹಿತಿಯಾಗಿದ್ದೇನೆ. ಓದು ಬರಹ ನನ್ನ ಅಭ್ಯಾಸವಾಗಿದೆ. ನನ್ನ 3 ಪುಸ್ತಕಗಳು ಬಿಡುಗಡೆ ಆಗಿವೆ. ತುಂಬ ಸಂತೋಷ. ನಿಜ ಕೂಡ. ಅವರು ಮನೆಯಲ್ಲಿದ್ದುಕೊಂಡೇ ಓದು ಬರಹವನ್ನು ಕಲ್ತಿದ್ದಾರೆ, ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಕವನಗಳನ್ನ ಬರೀತಾರೆ, ಪುಸ್ತಕ ಬಿಡುಗಡೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆಯೇ, ಮತ್ತೆ ನಿಜಕ್ಕೂ ಮೆಚ್ಚುವಂಥದ್ದೇ. ಮುಂದುವರಿಸ್ತಾ ಇವರು ಬರೀತಾರೆ. ಅವರು ಬರೆದಿದ್ದಾರಲ್ಲ, ನನ್ನ 3 ಪುಸ್ತಕಗಳು ಬಿಡುಗಡೆ ಆಗಿದೆ ಅಂತ. ಕೊಡವ ಭಾಷೆಯ ಕವನಗಳು ಅಂತ ಇವರು ಬರೆದಿದ್ದಾರೆ. ಶೀರ್ಷಿಕೆ ಇದೆಯಂತೆ, ಭಾವನೆಕ್ ಪಬ್ಬನ ಬಳ್ಳಿ, ಮತ್ತೊಂದು ತಾಳ್ಮೆರ ತಾವರೆ, ಮತ್ತೊಂದು ತಾಳ್ಮೆಯ ಚಿಗುರು ಅಂತ. ಆಗ್ಲಿ, 3 ಕೂಡ ಕೊಡವ ಭಾಷೆಯ ಪುಸ್ತಕಗಳು. ಹೌದು. ಕವನ ಸಂಕಲನ ಪ್ರಕಟವಾಗಿರುವುದು ನನಗೆ ಬಹಳ ಹೆಮ್ಮೆಯಾಗಿದೆ ಅಂತ ಇವರು ಬರೀತಾರೆ. ನಮಗೆ ಕೂಡ ಇದು ಹೆಮ್ಮೆಯ ವಿಷಯವೇ, ಎಲ್ಲರಿಗೂ ಹೆಮ್ಮೆಯ ವಿಷಯವೇ. ಹೌದು. 8 ಕೊಡವ ಭಾಷೆಯ ಉತ್ತಮ ಕಥೆಗಳು ಕೂಡ ಪ್ರಕಟ ಆಗಿವೆ ಅಂತ ಇವ್ರದ್ದು. ಕಾಲು ಇಲ್ಲದೆ ಮನೆಯಲ್ಲಿ ತೆವಳುತ್ತಾ ಸಾಗುತ್ತೇನೆ, ಸಾಧಾರಣವಾದ ಚಿಕ್ಕ ಕೈಗಳಿಂದ ಬರೆಯುತ್ತೇನೆ. ಈಗಷ್ಟೇ ಕೇವಲ 2 ವರ್ಷದಿಂದ ಸ್ವಲ್ಪ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ. ನನ್ನ ಈ ಸಾಧನೆಯನ್ನು ಮೆಚ್ಚಿ ಪ್ರೋತ್ಸಾಹಿಸುತ್ತಿರುವ ನನ್ನ ಗುರುವಿನಿಂದ ನನ್ನ ಗುರಿಯನ್ನು ಸಾಧಿಸಿ ಜೀವನ ಸಾಗಿಸುತ್ತಿದ್ದೇನೆ. ನಾನು ಏನೇ ಮಾಡಲಿ ಸಾಧನೆ ನನ್ನ ಗುರಿ ಅಂತ ಇವರು ಪತ್ರವನ್ನು ಮುಗಿಸಿದ್ದಾರೆ. ಇವರು ಆರಂಭದಲ್ಲಿ ಹೇಳಿದಂತೆ ಎಲ್ಲರಿಗೂ ತಾಯಿಯೇ ಮೊದಲ ಗುರು. ಹೌದು ಹೌದು. ಹಂತದಲ್ಲಿ ಇವರ ಬಾಳಿನಲ್ಲಿ ಅಂತೂ ಇನ್ನೂ ಹೆಚ್ಚಿನ ಒತ್ತು. ಯಾಕೆ ಕೇಳಿದ್ರೆ ಅವರು ದಿವ್ಯಾಂಗರು ಅಂತ ಹೇಳಿದ್ರು. ಹೌದು. ಹೊರಗಡೆ ಇನ್ನು ಯಾವುದೇ ಶಿಕ್ಷಕರ ಹತ್ರ ಅವರಿಗೆ ಕಲಿಯಲು ಅಸಾಧ್ಯವಾಗಿದೆ, ಹೋಗಲು ಕೂಡ. ನಿಜ ನಿಜ. ಅದರಲ್ಲಿ
ತಾಯಿ ಇನ್ನಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಹೌದು, ನಿಜ. ಎಲ್ಲ ಮಗುವಿಗೂ ಮನೆಯೇ ಮೊದಲ ಪಾಠ ಶಾಲೆ, ಅದರಲ್ಲೂ ಕೂಡ ಅಮ್ಮನೇ ಮೊದಲ ಗುರು. ಅದರಲ್ಲಿ ಬೇರೆ ಮಾತಿಲ್ಲ. ಹೌದು. ಆದರೆ ಇವರದ್ದು ಇನ್ನೊಂದು ವಿಶೇಷ ರೀತಿಯದ್ದು. ನಿಜ ಕೂಡ. ಇವರ ಈ ಒಂದು ಸಾಹಿತ್ಯಿಕ ಪ್ರೀತಿಯನ್ನು ನಾವು ನಿಜಕ್ಕೂ ಮೆಚ್ಚಲೇಬೇಕು. ಯಾಕೆ ಅಂತ ಹೇಳಿದರೆ, ಈಗ ಪತ್ರ ಬರೆಯುವಂಥದ್ದೇ ಅಪರೂಪ. ಅಂಥದ್ರಲ್ಲಿ ಅವರು ಕಾರ್ಡಿನಲ್ಲಿ ಪ್ರತಿ ಕಾರ್ಯಕ್ರಮಗಳಿಗೆ ಕೂಡ ಪತ್ರಗಳನ್ನು ಅಚ್ಚುಕಟ್ಟಾಗಿ ಬರೆದು ಕಳಿಸ್ತಾರೆ. ಹೌದು, ಓದೋದಕ್ಕೆ ಸಹ ನಮಗೆ ಖುಷಿಯಾಗುತ್ತೆ. ಅಕ್ಷರಗಳು ಚೆನ್ನಾಗಿವೆ, ಚಿತ್ರಗಳನ್ನು ಬಿಡಿಸಿ ಕಳಿಸ್ತಾರೆ, ಬಣ್ಣ ತುಂಬಿ ಕಳಿಸ್ತಾರೆ. ಅವರು ದಿವ್ಯಾಂಗರು ಅಂತ ಬರೆದಿದ್ದಾರೆ. ಕಾಲುಗಳು ಮತ್ತು ಕೈಗಳು ಎರಡಕ್ಕೂ ಅವರಿಗೆ ತೊಂದರೆ ಇದ್ದರೂ ಕೂಡ ಎಲ್ಲೂ ಗೊತ್ತಾಗದ ರೀತಿಯಲ್ಲಿ ಇವರು ಈ ರೀತಿ ಕಲೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಅಷ್ಟಿಷ್ಟು ದೊಡ್ಡ ಸಾಧನೆ ಅಲ್ಲ ನಿಜಕ್ಕೂ ಕೂಡ. ಮನಸ್ಸಿದ್ದೆಡೆ ಮಾರ್ಗ ಅಂತ ಇದನ್ನೇ ಹೇಳೋದು. ಹೌದು. ನಮ್ಮ ಕಾರ್ಯಕ್ರಮ ಇವರಂತಹ ಎಷ್ಟೋ ಮಂದಿಗೆ ವೇದಿಕೆಯಾಗಿದೆ. ಇದನ್ನು ಒಂದು ಮಾದರಿ ಅಂತ ತಗೊಂಡು ಎಲ್ಲರೂ ಈ ಪತ್ರ ಬರೆಯುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆ ಇಂತಹ ಒಂದು ಕಲೆಗಳೇನಿದೆ ಅವರಲ್ಲಿ ಅದನ್ನು ಹೊರತರಲಿ, ಮುಂದೆ ಬರಲಿ ಅಂತ ನಾವು ಕೂಡ ಆಶಿಸೋಣ. ನಾವು ಕೂಡ ಇವರ ಸಾಧನೆಗಾಗಿ ನಿಜಕ್ಕೂ ಹೆಮ್ಮೆ ಪಡ್ತೇವೆ, ಖುಷಿ ಪಡ್ತೇವೆ ಕೂಡ. ಹೌದು, ಇವರೊಬ್ಬರು ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿ ಕಾಣುತ್ತಾರೆ. ಖಂಡಿತವಾಗಿ. ಇವರ ಈ ಪತ್ರಕ್ಕೆ ಧನ್ಯವಾದಗಳನ್ನ ಹೇಳೋಣ. ಇಲ್ಲಿಗೆ ನಮ್ಮ ಕೈ ಸೇರಿದ ಎಲ್ಲ ಪತ್ರಗಳು ಮುಗಿದಿವೆ. ಇವತ್ತಿನ ಪತ್ರಕಾರಂಜಿಯ ವಿಷಯವಾಗಿತ್ತು, ನೀವು ನಿಮ್ಮ ಗುರುಗಳಿಂದ, ಶಿಕ್ಷಕರಿಂದ ಕಲಿತಂತಹ ಆದರ್ಶ ಗುಣಗಳು ಅಂತ. ಹೌದು, ತಡವಾಗಿ ನಮ್ಮ ಕೈ ಸೇರಿದ ಪತ್ರಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಅಂತ ತಿಳಿಸೋಣ. ಹೌದು, ಯಾರು ನಿರಾಶರಾಗೋದು ಬೇಡ, ನನ್ನ ಪತ್ರ ಬರಲಿಲ್ಲ ಯಾಕೆ ಅಂತ ಹೇಳಿ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯವಾಗಿದೆ. ಮುಗಿಸೋದಕ್ಕೆ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಹೇಳಿಬಿಡೋಣ ಲಲಿತಾ. ಆಯ್ತು ವಿದ್ಯಾ. ನಿಲಯದ ನಿರ್ದೇಶಕರು ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ 571201. ಹಾಗಾದರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.